ಹೇ ಅನು, ಎಲ್ಲಿ ಹೋಗ್ತಾ ಇದ್ದೀವಿ? ನಮ್ಮ ರೆಗ್ಯುಲರ್ ಸ್ಪಾಟ್ ಹೋಗ್ತೀವಲ್ಲ ಅಲ್ಲಿ ಹೇಳ್ತೀನಿ. ಅಲ್ಲಿ ಯಾಕೆ? ಇಲ್ಲಿ ಹೇಳ್ಬೋದಲ್ಲ. ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ನಂಗೆ ಗೊತ್ತಿಲ್ವಾ, ಯಾವುದೋ ಹೊಸ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಇರುತ್ತೆ. ನಾನು ಅಲ್ಲೇ ಹೇಳ್ತೀನಿ. Okay, fine. Because of loss of blood due to trauma, ಆತನಿಗೆ ಪ್ರಜ್ಞೆ ಇಲ್ಲ. ಇನ್ನೊಂದು 2-3 ಗಂಟೆ ಕಾಲ ಆದಮೇಲೆ ಅದು ಬರುತ್ತೆ. ಏನು ಯೋಚನೆ ಮಾಡಬೇಡ. ಆದರೆ ಅಲ್ಲಿವರೆಗೂ ಮೊಬೈಲ್ನ ಸೈಲೆಂಟಲ್ಲಿಟ್ಟಿರು. ಡಿಸ್ಟರ್ಬ್ ಆಗಬಾರ್ದು. ಬೇಕಾದ್ರೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ತಿಳಿಸು. ಏನು ಪ್ರಾಬ್ಲಮ್ ಇಲ್ಲ. ಓಕೆ? ಥ್ಯಾಂಕ್ಸ್. ಹಿ ವಿಲ್ ಬಿ ಆಲ್ ರೈಟ್. ಮನೆಯವ್ರ ನಂಬರ್ ಯಾಕೆ ಸೇವ್ ಆಗಿಲ್ಲ? ಮೊಬೈಲ್ ಏನಾದರೂ ರೀಸೆಟ್ ಮಾಡಿದಾನಾ? ಫೇಸ್ಬುಕ್ಕಲ್ಲಿ ಏನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಸಿಗಬಹುದಾ? FBಗೆ ಲಾಗಿನ್ನೇ ಆಗಿಲ್ವಾ? ನಾನು ಫೋನಲ್ಲಿ ಹುಡುಕ್ತೀನಿ. ಒಂದು 1000 ಜನ ಕಾರ್ತಿಕ್ ಇದ್ದಾರೆ. ಏನಪ್ಪ ನೀನು ಇನ್ಷಿಯಲ್ಲು? ಇವನ ಹೆಸರು ಪ್ರೀತಮ್ಮ. ಮತ್ತೆ ನಮ್ಮ ಹತ್ರ ಕಾರ್ತಿಕ್ ಅಂತ ಯಾಕೆ ಸುಳ್ಳು ಹೇಳ್ದ? ಡ್ಯಾಡ್, ಪ್ರೀತಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಮಾಡ್ತಿರೋದು ಸರಿನಾ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ವಿಷಯ ನಿಮಗೆ ಗೊತ್ತಾದರೆ ನಾನು ಅವಾಗ ಹತ್ರ ಯಾಕೆ ಮಾಡಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆದರೆ ನಾನು ಇವಾಗ ಹೇಳೋದಿಷ್ಟೇ, ನಾನಿಲ್ಲಿ ಖುಷಿಯಾಗಿರಬೇಕು ಅಂತಂದರೆ ನೀವು ಇಲ್ಲಿಂದ ಹೊರಟೋಗ್ಬಿಡಿ ಪ್ಲೀಸ್. ಅಲ್ಲ, ಅದು ನನಗೆ ಯಾವಾಗ ಬರಬೇಕು ಅನ್ಸುತ್ತೋ ನಾನು ಅವಾಗ ಬರ್ತೀನಿ. ನಾವಿನ್ನು ಬರ್ತೀವಮ್ಮ. ಏನಾದರೂ ಅರ್ಜೆಂಟ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಮ್ಮ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಡ್ಯಾಡ್, ನಾನು ಈ ಜಾಗದಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ, ಎಸ್ಪೆಷಲಿ ಸ್ನೇಹಗೆ. ನಿನಗೆ ಬೇರೆ ಏನಾದರೂ ಬೇಕಿದ್ರೆ ಕಾಲ್ ಮಾಡು. ಅನನ್ಯ, ಡ್ಯಾಡ್ ಹೇಳಿದ್ರು ಫೇಸ್ಬುಕ್ಕಿಂದ ಕಾಂಟ್ಯಾಕ್ಟ್ ತೆಗೆದು ನೀನೇ ಅವ್ರನ್ನ ಕರೆದಿಯಂತೆ. ನನ್ನ ಬಗ್ಗೆ ಏನೂ ಕೇಳಕ್ಕಿಲ್ವಾ ನಿಂಗೆ? ಹೆಸರನ್ನೇ ಸುಳ್ಳು ಹೇಳ್ದವ್ ನೀನು. ಇನ್ನೇನೇ ಹೇಳಿದ್ರು ನಾನು ಹೇಗೆ ನಂಬಲಿ? ಐ ಅಂಡರ್ಸ್ಟ್ಯಾಂಡ್. ನಾನು ಮಾಡಿರೋದು ತಪ್ಪೆ. ನೀನು ನಂಬ್ತೀಯೋ ಬಿಡ್ತೀಯೋ, ನಾನು ಇವಾಗ ಹೇಳೋದೆಲ್ಲ ನಿಜ. ನೀನೇನು ನಿಜ ಹೇಳೋದು ಬೇಡಪ್ಪ, ನನಗೆಲ್ಲ ಗೊತ್ತು. ಬೆಂಗಳೂರಲ್ಲಿರೋ ಫೇಮಸ್ ಬಿಲ್ಡರ್ ಶಂಕರ್ ಅವರ ಒಬ್ಬನೇ ಮಗ. ಹೈಯರ್ ಸ್ಟಡೀಸ್ಗೆ ಅಂತ US ಹೋದೆ. 6 months ಬ್ಯಾಕ್ ರಿಟರ್ನ್ ಬಂದೆ. ಇಲ್ಲಿವರೆಗೂ ನನಗೆ ಗೊತ್ತು.
ಮುಂದೇನಾಯ್ತು ಅದನ್ನ ಹೇಳು. ಪ್ರೀತು, ನೀ ನಾಳೆಯಿಂದ ತುಂಬ ಬ್ಯುಸಿ ಆಗಿಬಿಡ್ತೀಯ ಕಣೋ. ಯಾಕೆ ಡ್ಯಾಡ್? ಏನಿಲ್ಲ, ನಿಮ್ಮಮ್ಮ ಒಂದು 8-10 ಹುಡುಗಿರ್ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಒಬ್ರಾದ್ಮೇಲೆ ಒಬ್ರು ನೋಡ್ತಾ ಇರೋದೇ ನಿನ್ ಕೆಲಸ. ಡ್ಯಾಡ್, ನೋ ವೇ. ನಾನು ಇಷ್ಟ ಬೇಗಂತೂ ಮದ್ವೆ ಆಗಲ್ಲ. ಅಪ್ಪಿ ತಪ್ಪಿ ಆದ್ರೂ ಅರೇಂಜ್ ಮ್ಯಾರೇಜ್ ಯಾರು ಆಗ್ತಾರೆ ಡ್ಯಾಡ್? ಸರಿ ಸರಿ. ಅಲ್ಲ ಪ್ರೀತು, ಈಗಿನ ಕಾಲದಲ್ಲಿ ಹೇಗ ಲವ್ ಮ್ಯಾರೇಜ್ ಮಾಡ್ಕೋತೀಯಾ? ಬೆಂಗಳೂರಲ್ಲಿ ಹುಡುಗಿರು ಎಲ್ಲೋ ಸಿಂಗಲ್ ಆಗಿದ್ದಾರೆ. ಬೆಂಗಳೂರು ಈಗ ಅಮೆರಿಕಾಗಿನ ಫಾಸ್ಟ್. ಅಲ್ಲಿ ತಿಂಗ್ಳಿಗೊಂದೊಂದು ಬ್ರೇಕಪ್ ಆದ್ರೆ ಇಲ್ಲಿ ಅವರು ಇಲ್ಲಿ ಇವರು ಇಲ್ಲಿ ಅಂತ ಇಬ್ರಿಬ್ರು 3 ಜನನ ಮೇಂಟೈನ್ ಮಾಡ್ತಾರೆ. ನೋಡು, ನನ್ ಮಾತು ಕೇಳು. ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿರ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೆ ಹೇಳು, ಅವ್ರನ್ನೇ ಸೆಲೆಕ್ಟ್ ಮಾಡ್ತೀನಿ. ಮಾಮ್, ನೀವೇನೇ ಹೇಳಿ, ನಾನು ಲವ್ ಮ್ಯಾರೇಜೇ ಆಗೋದು. ಡ್ಯಾಡ್, ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಪ್ರೀತಮ್, ಹೊರಗಡೆ ಹೋಗ್ಬೇಕಾದ್ರೆ ರಾಮಣ್ಣನ್ ಕರ್ಕೊಂಡು ಹೋಗು, ಒಬ್ನೇ ಹೋಗ್ಬೇಡ. ಓಕೆ ಡ್ಯಾಡ್. ಅಕ್ಕಪಕ್ಕ ಎಲ್ಲ ಗಾಡಿಗಳು ಮೂವ್ ಆಗ್ತಿದೆ. ನಮ್ಮ ಕಾರ್ ಮುಂದೆ ಏನಕ್ಕೆ ಬ್ಲಾಕ್ ಆಗಿದೆ? ಸರ್, ಗಾಡಿಗಳೆಲ್ಲ ಪೂರ್ತಿ ಬ್ಲಾಕ್ ಆಗಿ ಕೂತಿದೆ. ಯಾರ ಗಾಡಿ ಇದು? ಅದ್ಯಾವುದೋ ಹುಚ್ಚುಡ್ಗಿರಿ ಆ ಚಿಕ್ಕ ಹುಡುಗರ ಜೊತೆ ಚಾಲೆಂಜ್ ಮಾಡ್ಕೊಂಡು ಏನೋ ಮಾಡ್ತಾ ಇದೆ. ಅಕ್ಕ ನಿಲ್ಲಕ್ಕ, ಹಣ ಕೊಡದೆ ಹೋಗ್ಬೇಡ. ಸರ್, ಏನಾಯ್ತು? ಅಯ್ಯೋ, ನೀವೇ ನೋಡ್ಕೊಳ್ರಿ. ಅಣ್ಣ ಅಣ್ಣ ಭಿಕ್ಷೆ ಕೊಡೋಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಒಂದೇ ₹1 ಕೊಡೋಣ. ಅಕ್ಕ ಅಕ್ಕ ₹1 ಕೊಡಕ್ಕ. ಏಯ್, ಸ್ಕೂಲ್ಗೆ ಹೋಗದೆ ಇಲ್ಲೇನು ಮಾಡ್ತಿದ್ಯಾ? ಅಯ್ಯೋ, ನಮ್ ಕಷ್ಟ ನಮ್ಗೆ ಕೊಡೋ. ₹1ಗೆ ಸ್ಕೂಲು ಕಾಲೇಜು ಅಂತೆಲ್ಲ ಕುಯ್ಬೇಡ. ಇದ್ರೆ ಕೊಡು, ಇಲ್ಲ ಅಂದ್ರೆ ಬಿಡು. ಈ ರೋಪ್ಗೇನ್ ಕಮ್ಮಿ ಇಲ್ಲ. ಸ್ಕೂಲ್ಗೆ ಹೋಗು ಅಂದ್ರೆ ಭಿಕ್ಷೆ ಬೇಡ್ತ್ಯಾ? ಸ್ಕೂಲ್ಗೆ ಹೋಗಕ್ ಹಣ ನಿಮ್ ತಾತ ಕೊಡ್ತಾನ? ಏಯ್, ತಾತ ಗೀತ ಅಂತ ಫ್ಯಾಮಿಲಿ ಮ್ಯಾಟ್ರಿಕ್ ಬರ್ಬೇಡ. ದುಡ್ಡು ಬೇಕಾದ್ರೆ ದುಡ್ಡು ತಿನ್ನು. ದುಡ್ಡು ತಿನ್ನ ಕೆಲ್ಸ ನಿನ್ನ ಅಪ್ಪ ಕೊಡ್ತಾನ? ಏಯ್, ಒದ್ದು ಬಿಡ್ತೀನಿ. ಚೋಟುದ್ದ ಇದ್ಯಾ? ಎಷ್ಟೋ ಮಾತಾಡ್ತೀಯಾ? ನಿನ್ನ ನೋಡಿದ್ರೆ ಭಿಕ್ಷೆ ಬೇಡ ಒಂಥರ ಇಲ್ವಲ್ಲ? ನಿನ್ನ ನೋಡಿದ್ರೆ ಹೀರೋಯಿನ್ ತರನ ಇದ್ಯಾ? ಆದ್ರೂ ಆಗಿದ್ಯಾ? ಎಲ್ಲ ಹಣೆ ಬರ. ಎಷ್ಟೋ ಮಾತಾಡ್ತೀಯಾ? ಬಾರೋ ಇಲ್ಲಿ. ನಿನ್ನ ಕೆಲ್ಸ ತಾನೇ ಬೇಕು. ನಿನಗೆ ₹50 ಕೊಡ್ತೀನಿ. ಅಲ್ಲೆಲ್ಲ ಬಿದ್ದಿದ್ಯಲ್ಲ ಕಸ, ಅದನ್ನ ಆ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು 60 ಸೆಕೆಂಡಲ್ಲಿ ಹಾಕಿದ್ರೆ ಗ್ಯಾರಂಟಿ ಕೊಡ್ತೀಯಾ? 100% ಕೊಡ್ತೀನಿ. ಇಷ್ಟನ್ನು ಕ್ಲೀನ್ ಮಾಡಿದ್ಮೇಲೆ ತಾನೆ. ಹೇ, ಇದು ಚೀಟಿಂಗ್ ಕಣೋ. ಏನ್ ಚೀಟಿಂಗು? ಅಲ್ಲಿ ಕಸ ಎದ್ಬೇಕು ತಾನೆ, ಅದನ್ನ ನಾವು ಮಾಡ್ತೀವಿ. ಬೇಕ್ ಕ್ಲೀನ್ ಮಾಡ್ರು. ಅಕ್ಕ, ನೀವು ಕೊಟ್ಟಿರೋ 60 ಸೆಕೆಂಡ್ ಅಲ್ಲಿ ಇನ್ನೂ 20 ಸೆಕೆಂಡ್ ಬಾಕಿ ಇದೆ. ಬೇಗ ನಮ್ ದುಡ್ಡು ಕೊಟ್ಬಿಡು. ಚೀಟಿಂಗ್ ಕಣೋ. ನಾನ್ ಹೇಳಿದ್ ನಿನಗ್ ಮಾತ್ರ. ಸಾರಿ, ಬರೀ 500 ಇದೆ. ನಾನ್ ತರ್ತೀನಿ. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಮೇಡಮ್ ಅವರೇ, ಗಾಡಿ ತೆಗೀರಿ, ಟ್ರಾಫಿಕ್ ಜಾಮ್ ಆಗಿದೆ. ಸಾರಿ ಅಕ್ಕ, ಚೀಟ್ ಮಾಡ್ಬೇಡ ಅಕ್ಕ, ನಮ್ ದುಡ್ಡು ಕೊಟ್ಬಿಡು.
ಏ ಹುಡುಗ್ರ ಸ್ಕೂಲಿಗೆ ಹೋಗ್ರೋ. ಕೊಡೋ 50 ರೂಪಾಯಿಗೆ ಇದೆಲ್ಲ ಜಾಸ್ತಿ ಆಗ್ಲಿಲ್ವಾ? ಹ್ಮ್ ನಾಳೆಯಿಂದನೇ ನಾವು ಕೇಂಬ್ರಿಡ್ಜ್ಗೆ ಸೇರ್ಕೊಳ್ತೀವಿ. ಬನ್ರೋ. ಹಲೋ ಸರ್, ಇನ್ನು ಟ್ರೈಲರ್ ನೋಡ್ತಾ ಇದ್ದೀರಾ? ಆಗ್ಲೇ ಶೋ ಮುಗ್ದು ಇನ್ನೊಂದು ಶೋ ಶುರು ಆಗ್ತಾ ಇದೆ. ಬೇಗ ಗಾಡಿ ತೆಗೀರಿ ಸರ್. Thank you. Don't mention it. No, really, I appreciate it. ಅಲ್ಲ ಕಣೋ, ಇಷ್ಟು ದೊಡ್ಡ ಬ್ಯಾಂಗ್ಳೂರಲ್ಲಿ ಅಡ್ರೆಸ್ ಇದ್ರೇನೆ ಹುಡ್ಕೋದ್ ಕಷ್ಟ. ಅಂಥದ್ರಲ್ಲಿ ಅವಳು ಯಾರನ್ನೋ ನೋಡ್ದೆ ಅಂತ ಅವಳನ್ನ ಹುಡ್ಕೊಂಡು ಹೋಗಿದ್ದೀರಲ್ಲ, ಏನ್ ಹೇಳಬೇಕು ನಿಮ್ಗಳಿಗೆ? ಅಲ್ಲ ರಾಮಣ್ಣ, ಅವನಿಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ವಾ? ಈಗಿನ ಕಾಲದ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ರೀ ಏನ್ರಿ ಏನ್ರಿ? ನೀವಾದ್ರೂ ಹೇಳ್ರಿ. ಆ? ಆ, ನೋಡಪ್ಪ ಪ್ರೀತಮ್, ಕಾಣಿಸ್ತಾ ಇರೋ ದೇವ್ರಿಗಿಂತ ಕಾಣಿಸೋ ದೆವ್ವ ಬೆಸ್ಟು ಅಂತಾರೆ. ನಿಮ್ಮಮ್ಮ ಒಂದಷ್ಟು ಒಳ್ಳೊಳ್ಳೆ ಹುಡುಗಿರ್ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಅದ್ರಲ್ಲಿ ಯಾವ್ದಾರ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ಳೆಯ. ಡ್ಯಾಡ್, ನಾ ಮೊದಲೇ ಅಪ್ಸೆಟ್ ಆಗಿದ್ದೀನಿ. ಮತ್ತೆ ಮತ್ತೆ ಬೇಕು ಬೇಕು ಅಂತ ಆ ವಿಷಯ ಎದ್ಬೇಡಿ. ಸರಿ ಸರಿ, ಆ ವಿಷಯ ಆಮೇಲೆ ಮಾತಾಡೋಣ. ಪ್ರೀತಮ್, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ಎದ್ದು ರೆಡಿ ಆಗು. ಬೇಗ ಮಲ್ಕೊಳ್ಳೋ. ರಾತ್ರಿ ಆ ಸ್ಕೈಪ್ ಮುಂದೆ ಕೂತ್ಕೋಬೇಡ, ಅರ್ಥ ಆಯ್ತಾ? ಮಾಮ್, ಸುಮ್ಮನೆ ನನ್ನ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಬ್ರೇಕ್ಫಾಸ್ಟ್ನ ಬೆಳಗ್ಗೆನೆ ತಿನ್ಬೇಕು, ಸಂಜೆ ತಿಂದ್ರೆ ಅದನ್ನ ಸ್ನ್ಯಾಕ್ಸ್ ಅಂತಾರೆ. ಇದು ಹಾಗೇನೆ. ಈಗಿನ ಜನ್ರೇಷನ್ಗೆ ವಾಟ್ಸಪ್ಪು ಫೇಸ್ಬುಕ್ ಇದ್ರೆ ಸಾಕು, ಬೇರೆ ಏನು ಬೇಡ. ದೇವ್ರ ಮೇಲಂತೂ ಭಕ್ತಿನೇ ಇಲ್ಲ. ತಗೋ, ಮನ್ಸಲ್ಲಿ ಏನಾರು ನೆನ್ಸ್ಕೊಂಡು ಈ ಕಾಯಿ ಹೊಡಿ, ನೆರವೇರುತ್ತೆ. ಮಾಮ್, ಆ ಥರ ಏನಾದರೂ ಆಗಿದ್ದಿದ್ರೆ ಎಷ್ಟೊಂದು ಜನ CM ಆಗಬೇಕು ಅಂತನೋ PM ಆಗಬೇಕು ಅಂತನೋ ಕಾಯಿ ಹೊಡಿತಾ ಇದ್ರು. ಹುಡುಗರು ಎಕ್ಸಾಮ್ ಬರೆಯೋದು ಬಿಟ್ಟು ಕಾಯಿ ಹೊಡಿತಾ ಕೂರ್ತಾ ಇದ್ರು. ಸರಿ, ನೀನು ದೇವ್ರಿಗೊಂದು ಟೆಸ್ಟ್. ದೇವ್ರೆ, ಮೊನ್ನೆ ಸಿಗ್ನಲ್ ಸಿಕ್ಕಿದ್ಲಲ್ಲ ಹುಡುಗಿ, ಅವಳನ್ನ ಮತ್ತೆ ಸಿಗೋವಾಗ ಮಾಡಪ್ಪ. ನೀವು ಒಂದಲ್ಲ 10 ಕಾಯಿ ಹೊಡಿತೀನಿ. ಎಲ್ಲವೋ ಮೂರ್ಖ, ಎಲ್ಲರೂ ಹಳ್ಳಕ್ಕೆ ಬೀಳಬಾರ್ದು ಅಂತ ಕಾಯಿ ಹೊಡಿತಾರೆ, ಆದ್ರೆ ನೀನಾಗೆ ಹಳ್ಳಕ್ಕೆ ಬೀಳ್ತಿದೀಯಾ, ಅದು ನಿನ್ನ ಕರ್ಮ. ತಥಾಸ್ತು. ತಗೋ, ಇನ್ನೊಂದು ಕಾಯಿ ಹೊಡಿ, ನಿನಗೆ ಬೇಗ ಸಿಗ್ತಾಳೆ. ಹಲೋ, ಯಾಕೆ ಸುಮ್ನೆ ತೆಂಗಿನಕಾಯಿ ವೇಸ್ಟ್ ಮಾಡ್ತೀರಾ? ಹೋಗ್ಲಿ, ಅಲ್ಲಿರೋ ಭಿಕ್ಷಕರಿಗಾದ್ರೂ ಅದನ್ನ ಕೊಡಿ. ಏನ್ ಜನನೋ ಏನೋ. ಏನ್ ದೇವ್ರೆ, ಏನ್ ಮಹಿಮೆ ನಿಂದು, ಇಷ್ಟು ಬೇಗ ಕೆಲಸ ಮಾಡ್ಬಿಟ್ಟೆ. ಥ್ಯಾಂಕ್ಸ್ ದೇವ್ರೆ. ನೀನ್ ಕಾಣಿಕೆಯಾಗಿ 10 ಅಲ್ಲ 20 ತೆಂಗಿನಕಾಯಿ ಬಂದು ಹೊಡಿತೀನಿ. ತಗೋಮ್ಮ. 20 ಕಾಯಿ ವಿಷಯ ಆಮೇಲೆ, ಕೈಲಿರೋ ಕಾಯಿನಾದ್ರೂ ಹೊಡಿಯಪ್ಪ. ಈಗಿನ ಹುಡುಗರಿಗೆ ದೇವ್ರು ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಎಲ್ಲಾ ಪೀಸ್ಗಳನ್ನು ಒಬ್ಬನೇ ಬಾಚ್ಕೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ. ಪ್ರೀತಮ್, ಎಲ್ಲಿ ಹೋಗ್ತಿದ್ಯೋ? ಆ ಸಿಗ್ನಲ್ ಹುಡುಗಿ ಸ್ನೇಹ. ಓ ಶಿಟ್, ಆಟೋ. ಎಸ್. ಡೇ 1. ಹಾಯ್, ನನ್ನ ಹೆಸರು ಪ್ರೀತಮ್ ಅಂತ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಹೇಳಿ. ಇಲ್ಲಿ ಬೇಡ, ಎಲ್ಲಾದ್ರೂ ಕಾಫಿ ಡೇಗೆ ಏನಾದ್ರು ಹೋಗೋಣ. ಗೆಟ್ ಲಾಸ್ಟ್. ವಾಟ್? ಶಿಟ್. ಡೇ 2. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಏನೋ ಪ್ಲೀಸ್ ಮಾತಾಡ್ಬೇಕಿತ್ತು. ನನ್ನ ಫಾಲೋ ಮಾಡಬೇಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ಡೇ 5. ಹಲೋ ಹಲೋ, 1 ಸೆಕೆಂಡ್. ಹಲೋ, ಹೇ. ಡೇ 7. ನಾನು ನಿನಗೆ ಮೊದಲೇ ಹೇಳಿದೆ, ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ. ಫಸ್ಟ್ ಟೈಮ್ ಕರೆದ ತಕ್ಷಣ ಕಾಫಿಗೆ ಬರೋಕ್ಕೆ ನಾನೇನು ಬ್ರ್ಯಾಡ್ ಪಿಟ್ಟ, ರಿತಿಕ್ ರೋಷನ್, ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಬನ್ನಿ ಹೋಗೋಣ. ಹಾಯ್. ಲುಕ್ ಮಿಸ್ಟರ್, ನನಗಿದೆಲ್ಲ ಇಷ್ಟ ಆಗಲ್ಲ. ಇನ್ನೊಂದ್ಸಲ ಫಾಲೋ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹಲೋ. ಡೇ 10. ಹಾಯ್. ಇವತ್ತು ಪೊಲೀಸ್ ಕಂಪ್ಲೇಂಟ್ ಗ್ಯಾರಂಟಿ. 1 ಸೆಕೆಂಡ್, ನನ್ನ ಮಾತು ಕೇಳಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಅಲ್ಲಿ ನಿಂತಿದ್ದಾನಲ್ಲ ಅಂಕಲ್, ಅವನನ್ನ 10 ಡೇಸ್ ಇಂದ ಫಾಲೋ ಮಾಡ್ತಿದ್ದಾನೆ. ಪ್ಲೀಸ್ ನನ್ನ ಜೊತೆ ಬನ್ನಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸ್ನೇಹ, ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ. ನೀನು ಹೋಗಮ್ಮ. ಸರಿ ಅಂಕಲ್. ನಡಿಯಪ್ಪ.